यौम आज़ादी का दिन है। यौम आज़ादी मस्जिद ताहा की तरफ से आप तमाम लोगों को यौम आज़ादी का जश्न मनाया जा रहा है। आप तमाम लोगों के साथ ಖ್ಯಾತ ಗಾಯಕರು सदस्यರು कर्नाटक संगीत नृत्य अकादमी कर्नाटक सरकार की फरमाए मैं आपका भी खैर मकदम करता हूँ। चूँकि जुमा का दिन है और सबकी मसरूफियात होती हैं, मैं जनाब मुरलीधर ली दंडगी साहब से दरख्वास्त करता हूँ ताऊ पूरा नम्मा हमारी दावत पे तशरीफ़ फरमा है। मैं आपका भी स्वागत करता हूँ। हिमाचल यमुना गंगा उत्कल जलधि तरंगा तव शुभ नामे जाहे तव शुभ आशीष समाहे गाहे तव जय गाथा जन गण मंगलदायक जय हे भारत भाग्य विधाता जय है जय है जय है जय 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 तन सर्व हृदय संस्कारी जय भारती करुणार सरस्वती गुड़ी गोपुर सुर शिल्प कलाकृति कृष्णे तुंगे कावेरी पवित्रित क्षेत्र मनोहारी विश्व विनूतन विद्या चेतन सर्व हृदय संस्कारी जय भारती गंगा कदंब राष्ट्रकूट बल चालुक्य होयसळ बल्लाळा गंगा कदंब राष्ट्रकूट बल चालुक्य होयसळ बल्लाळा हक्क बुक्क पुलिकेशि विक्रमर चन्नम्माजिय वीरश्री विश्व विनूतन विद्या चेतन सर्व हृदय संस्कारी जय भारती त्याग भोग समयोगद दृष्टि बेळुवाला माले करे सुंदर सृष्टि त्याग भोग समयोगद दृष्टि बेळुवाला माले करे सुंदर सृष्टि ज्ञानद विज्ञानद कले ऐसिरि सारोदय धारा नगरी विश्व विनूतन विद्या चेतन सर्व हृदय संस्कारी जय भारती अरिवे गुरु नुಡಿ ज्योतिर्लिंग गयवे धर्मद मूल तरंग अरिवे गुरु नुಡಿ ज्योतिर्लिंग गयवे धर्मद मूल तरंग विश्व भारतिगे कन्नडदारती विश्व भारतिगे कन्नडदारती मोळगली मंगल जय भेरी मोळगली मंगल जय भेरी विश्व विनूतन विद्या चेतन सर्व हृदय संस्कारी जय भारती करुणार सरस्वती गुड़ी गोपुर सुर शिल्प कलाकृति कृष्णे तुंगे कावेरी पवित्रित क्षेत्र मनोहारी विश्व विनूतन विद्या चेतन सर्व हृदय संस्कारी जय भारती जय भारती जय भारती। अस्ಸಲಾಮು ಅಲೈಕುಂ ಎಲ್ಲರಿಗೂ ನಮಸ್ಕಾರಗಳು। ಸ್ವಾತಂತ್ರ್ಯ ದಿನಾಚರಣೆಯ ಈ ಸುಂದರ ಮುಂಜಾನೆ ಈ ಕಾರ್ಯಕ್ರಮ ಮಸ್ಜಿದೆ ತಾಹಾ
ಮತ್ತು ಅಖಿಲ ಕರ್ನಾಟಕ ಮಹೋದಯರ ಕನ್ನಡ ವೇದಿಕೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಂದಿನ ಧ್ವಜಾರೋಹಣವನ್ನು ನೆರವೇರಿಸಿದ ಭಾರತ ಸರ್ಕಾರ ಆದಾಯ ತೆರಿಗೆ ಅಧಿಕಾರಿಗಳು ಶ್ರೀ ಮುರಳೀಧರ ಲಿ ದಂಡಗಿ ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕಾಸಿಂ ಮಲ್ಲಿಗೆ ಅವರು ಮಡುಗು, ಕರ್ನಾಟಕ ಸರ್ಕಾರ ಖ್ಯಾತ ಗಾಯಕರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಇವರಿಗೂ ಸಹ ವೇದಿಕೆ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಡ್ವರ್ಡ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮಜಿದೆ ಬಹಾರ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಜೈನುಲ್ ಅಬ್ದೀನ್ ಅವರಿಗೂ ವೇದಿಕೆ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬೈತುಲ್ ಮಾಲ್ನ ಅಧ್ಯಕ್ಷರಾದಂಥ ಶ್ರೀಯುತ ಎನ್ ನಜೀರ್ ಸಾಹೇಬರಿಗೂ ವೇದಿಕೆ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಫಾಜೇಲ್ಗೂ ಮಂಡಳಿ ಹಾಗೂ ಮಂಡಳಿ ಹಾಗೂ ಅಖಿಲ ಕರ್ನಾಟಕ ಮಹೋದಯರ ವೇದಿಕೆ ಕನ್ನಡ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಬಂದಿರುವಂತಹ ನಮ್ಮ ಹಿರಿಯರಾದಂತಹ ರವಿ ಸಾಹೇಬರು ಮತ್ತೆ ನಮ್ಮ ದಿವಂಗತ ರೈಲ್ವೆ ಪೀರ್ ಸಾಹೇಬ್ ಅವರ ಸುಪುತ್ರರ ತಂಡ ಮತ್ತೆ ಸಿದ್ದಿಕ್ ಅವರು, ನಮ್ಮ ಎಲ್ಲ ಹಿರಿಯರು ಬಂದಿದ್ದೀರಿ. ಮತ್ತೆ ವಿಶೇಷವಾಗಿ ರವಿ ಚಂದ್ರಕುಮಾರ್ ನಮ್ಮ ಖಜಾನೆ ಇಲಾಖೆ ನಮಗೆ ಪ್ರಪ್ರಥಮ 25 ಲಕ್ಷ ಶಾಸಕರ ನಿಧಿಯಿಂದ ಬಿಡುಗಡೆ ಆದಾಗ ನಮಗೆ ಸರ್ಕಾರದ ಮಟ್ಟದಲ್ಲಿ ಕೈ ಜೋಡಿಸಿದಂಥವರು ರವಿ ಚಂದ್ರಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಬಂದಿರುವಂತಹ ಎಲ್ಲರಿಗೂ, ಆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ದೇಶಭಕ್ತರಿಗೂ ನಾವು ಕಳೆದ 30 ವರ್ಷಗಳಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದು ನಮ್ಮ ದಿವಂಗತ ಮೊಹಮ್ಮದ್ ಅಸ್ದುದ್ದೀನ್, ಹುಮಾಯೂನ್ ಸಾಬ್, ಚೋಟುಬೈ, ಫಕ್ರುದ್ದೀನ್ ಅವರೆಲ್ಲರೂ ಬೆಳಗ್ಗೆ 6 ಗಂಟೆಗೆ ಮುಂದು ಕಾರ್ಯಕ್ರಮನ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ ಅದೇ ಹುರುಪು ನಮಗೆ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆದಿಯಾಗಿ ಈಗ ಯುವ ಪಡೆ ತಯಾರಾಗ್ತಾ ಇದೆ. ಇದೇ ರೀತಿ ಈ ಸ್ವತಂತ್ರ ದಿನಾಚರಣೆ, ನಾನು ಮುರಳೀಧರವರು ತುಂಬಾ ಒತ್ತಡದಲ್ಲಿದ್ದಾರೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಇದು ನಿರಂತರವಾಗಿ ಕಳೆದ 30 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ದೇಶ ಪ್ರೇಮವನ್ನ, ನಮ್ಮೊಳಗಿರೋ ದೇಶ ಪ್ರೇಮವನ್ನು ಯಾರನ್ನೂ ಸಾಬೀತು ಮಾಡಕ್ಕಾಗಲ್ಲ. ಅಲ್ಲ, ನಮ್ಮ ಕುರಾನ್ ಮತ್ತು ಹದೀಸ್ನಲ್ಲಿ ಈ ನೆಲಕ್ಕೆ ಋಣಿಯಾಗಿರಬೇಕು ಅನ್ನುವಂತಹ ಆಶಯದ ಮೇಲೆ ಇಡೀ ಎಲ್ಲ ಕಡೆ ಬದ್ಧತೆ ಇರುವಂತಹ ಸಂಘಟನೆಗಳು ಸ್ವತಂತ್ರ ದಿನಾಚರಣೆಗಳಾಗಿ ಆಚರಿಸಿಕೊಂಡು ಬರ್ತಾ ಇದೆ. ಅದರಲ್ಲಿ ನಮ್ಮದು ಒಂದು ಸಹ ನಮ್ಮ ಎಲ್ಲ ಹಿರಿಯರು ಪ್ರತಿ ಕಾರ್ಯಕ್ರಮ ಕೊಡ್ತಾರೆ. ಮತ್ತು ವಿಶೇಷವಾಗಿ ಮುನಿಕುಮಾರ್ ಸ್ಪಂದನ ಸಂಘಟನೆ ಮುಖಂಡರು ಅವರು ಕೂಡ ಕಾರ್ಯಕ್ರಮ ಕೊಡ್ತಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರ ಶ್ರಮ ಇದೆ. ನಮ್ಮ ರಾತ್ರಿ 11 ಗಂಟೆವರೆಗೂ ನಮ್ಮ ಯುವ ಪಡೆ ಎಲ್ಲರೂ ನಿಂತುಕೊಂಡು ಇದನ್ನ ಬಾವುಟವನ್ನು ಕೊಟ್ಟು ಶೃಂಗಾರವನ್ನ ಮಾಡಿದ್ರು. ಮತ್ತೆ ಬೈತುಲ್ ಮಾಲ್ ಕಮಿಟಿಯವರು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೈ ಜಡಿಸುವಂತಹ, ಈ ಕೊಡುವಂತಹ ಪ್ರೀತಿಯ ಏನು ಈಗ ತಿಂಡಿ ಇದೆ ಅದು ಕೂಡ ಪ್ರಾಯೋಜನೆ ಆ ತಂಡದ ಸದಸ್ಯರು. ಈ ಬೈತುಲ್ ಮಾಲ್ನ ಉಪಾಧ್ಯಕ್ಷರಾದ ಖಾದರ್ ಅವರು, ಬಶೀರ್ ಅಹಮದ್ ಬೇಗ್ ಅವರು, ಮತ್ತೆ ಜಾಕೀರ್ ಹುಸೇನ್ ಅವರು, ಮತ್ತೆ ಸಾಜಿದ್ ಅವರು, ಇಡೀ ಬೈತುಲ್ ಮಾಲ್ ತಂಡಕ್ಕೆ ಮತ್ತು ನೌಜವಾನ್ ಕಮಿಟಿಗೆ ಮತ್ತು ನಮ್ಮ ಕಮಿಟಿಯ ಸದಸ್ಯರಾದಂತಹ ಅಕ್ರಮ್ ಮಿರ್ಷಾ, ಮೊಹಮ್ಮದ್ ಫಕ್ರುದ್ದೀನ್, ಫೈಜುದ್ದೀನ್, ನವಾಜ್, ರಫಿ, ಫೈಜಲ್ ಶರೀಫ್ ಎಲ್ಲರಿಗೂ ನಾನು ಅವರು ಕೂಡ ಯಾವುದೇ ನಾನು ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಾಗ ಕೈ ಜೋಡಿಸುವಂತಹ, ಗಟ್ಟಿಯಾಗಿ ನಿಲ್ಲುವಂತಹ, ರಾಷ್ಟ್ರ ಮತ್ತು ಧಾರ್ಮಿಕ ಸಾಮಾಜಿಕ ಕೆಲಸಗಳ ನಡುವೆ ರಾಷ್ಟ್ರ ಮತ್ತು ರಾಜ್ಯದ ಈ ತರ ಇಶ್ಯೂಗಳು ಬಂದಾಗ ಗಟ್ಟಿಯಾಗಿ ನಿಲ್ಲುವ ತಂಡಕ್ಕೂ ಕೂಡ ನಾನು ಅಧ್ಯಕ್ಷನಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನಗೆ ಈಗ ಮಾನ್ಯ ಮುಳಿ ಕನ್ನಡ ವೇದಿಕೆ ಮತ್ತು ಮತ್ತಿಕೆರೆ ಮಸ್ಜಿದ್ ಎ ತಹ ಬೈತುಲ್ ಮಾಲ ಕಮಿಟಿ ಇದರ ಬೇಕಾಗತ್ತೆ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಭಾಗದಲ್ಲಿದ್ದಾರೆ. ಅದರಲ್ಲೂ ನನ್ನನ್ನು ಗುರುತಿಡೋದಕ್ಕೆ ನಮ್ಮ ಎಲ್ಲಾ ಸಮಾಜ ಬಾಂಧವರಿಗೆ ನನ್ನನ್ನು ವಂದನೆಗಳು. ವೇದಿಕೆ ಏನಿದ್ದಂತ ಕಾಸಿಂ ಮಲ್ಲಿಮರ್ಗಿ ಅವರು, ಲಯನ್ ಎಸ್ ಸೋಮಶೇಖರ್,
ಆಮೇಲೆ ನಜೀರ್ ಸಾಹಬ್, ಎಲ್ಲಾ ಧರ್ಮದವರು ಒಂದಾಗಿರ್ಬೇಕು. ನಮ್ ಧರ್ಮ ನಮಗೆ ಮಹತ್ವ ಇರ್ಬೇಕು. ನಾವು ಪ್ರತಿಯೊಂದು ಧರ್ಮದವರಿಗೆ ಮರ್ಯಾದೆ ಕೊಡ್ಬೇಕು. ಯಾರನ್ನು ಅವಹೇಳನ ಮಾಡೋಂಗಿಲ್ಲ. ಅವ್ರ ಕೀಳು ಮತ್ತು ಮೇಳ ಅನ್ನೋ ಭಾವನೆ ಬರಬಾರ್ದು. ಬಡವ ಇರ್ಲಿ ಶ್ರೀಮಂತ ಇರ್ಲಿ, ಈ ಧರ್ಮದವ್ರು ಬಂದ್ರು ಮರ್ಯಾದೆ ಕೊಡ್ಬೇಕು. ನನ್ ಬಂದಿರಬೇಕು. ಮತ್ತೆ ನಮ್ ಧರ್ಮದ ಬಗ್ಗೆ ನಮ್ಗೆ ಅಭಿಮಾನ ಇರ್ಬೇಕು. ಓಕೆನಾ? ಅದ್ರಲ್ಲಿ ಎರಡು ಮಾತಿಲ್ಲ. ಅವರು ಮುಸ್ಲಿಮರು, ನಾನು ಹಿಂದೂ, ಕ್ರಿಶ್ಚಿಯನ್ ಅನ್ನೋ ಭಾವನೆ ಬೇಡ. ಇದು ಭಾರತದ ಪ್ರಜೆಗಳು ಎಲ್ಲಾರು ಒಂದೇ ತಾಯಿ ಮಕ್ಕಳು ನಾವು. ಬಟ್ ಬೇರೆ ಬೇರೆ ಧರ್ಮದಲ್ಲಿ ಅನುಸರಿಸ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಭಾರತ್ ಮಾತಾಗೆ ಜೈ ಅಂತ ಹೇಳಿದೆ. ಇನ್ನ ಜಾಸ್ತಿ ಮಾತಾಡ್ಲಿಕ್ಕೆ ಏನ್ ತಿಳಿತಾ ಇಲ್ಲ. ಎಲ್ಲ ಎಸ್ಪೆಷಲಿ ಕರ್ನಾಟಕ ಸರ್ಕಾರದ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಸದಸ್ಯರು ಈಗ ಪೆರೇಡ್ ಗ್ರೌಂಡ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ರಾಜ್ಯ ಸರ್ಕಾರದ್ದು ಸ್ವತಂತ್ರ ದಿನಾಚರಣೆ. ಅಲ್ಲಿ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಬಳ್ಳಾರಿಯ ವೀರ್ಯ ವನಿತೆಯರ ಕುರಿತು ಒಂದು ಹಾಡಿನ ನೃತ್ಯ ಆಗುತ್ತೆ. ಆ ಹಾಡಿನ ನೃತ್ಯವನ್ನು ಬರೆದವರು ಸನ್ಮಾನ್ಯ ಡಾಕ್ಟರ್ ಕಾಸಿಂ ಮಲ್ಲಿಗೆ ಬರುವರು. ಇಂಥ ಒತ್ತಡದಲ್ಲೂ ಕಾರ್ಯಕ್ರಮ ಬಂದಿದ್ದಾರೆ. ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಈಗ ನಮ್ಮನ್ನ ಕುರಿತು ಒಂದು ಮಾತು, ಎರಡು ಹಾಡು. ಸಭಾಸದರೆಲ್ಲರಿಗೂ ನಮಸ್ಕಾರಗಳು. ಮತ್ತೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭಾರತೀಯರು ಅಂತೇಳಿ ಅನ್ಸ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು. ಬಾಹ್ಯವಾಗಿ ಎಲ್ಲರೂ ಭಾರತೀಯರು ಅಂತ ನಾವು ಅನ್ಕೊಂಡ್ರು ಕೂಡ ನಮ್ಮ ಅಂತರಾತ್ಮದಲ್ಲಿ ಭಾರತೀಯರು ಯಾರು ಅನ್ನೋದಕ್ಕೆ ಕೆಲವು ಅರ್ಹತೆಗಳು ಬೇಕಾಗುತ್ತೆ. ಯಾರು ನಿಜವಾದ ಭಾರತೀಯ ಅಂತಂದ್ರೆ ಈ ನಮ್ಮ ನೆಲದ ಕಾನೂನಿಗೆ ಗೌರವ ಕೊಟ್ಟು ಜಾತಿ ಧರ್ಮವನ್ನ ಮೀರಿ ಎಲ್ಲ ಒಂದು ನಾವೆಲ್ಲ ಬಂಧು ಅನ್ನುವಂತಹ ತತ್ವದಲ್ಲಿ ನ್ಯಾಯ ನೀತಿ ಸತ್ಯನಿಷ್ಠೆಯಿಂದ ಯಾರು ಬದುಕ್ತಾರೋ ಅವರನ್ನ ಮಾತ್ರ ನಾವು ಭಾರತೀಯರು ಅಂತ ಹೇಳಬೇಕಾಗುತ್ತೆ. ಕನ್ನಡ ಸಂಘ ಮತ್ತು ಬೈತುಲ್ ಮಾಲ್ ಕಮಿಟಿಯಿಂದ ಕಳೆದ 30 ವರ್ಷಗಳಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ನಮ್ಮ ಕನ್ನಡ ಭಾಷೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬಾ ಮಾದರಿ ನಡೆ. ನಾನು ಹಿಂದೆ ಬಂದಿದ್ದೆ ಪ್ರತಿಭಾ ಪುರಸ್ಕಾರಕ್ಕೆ, ನಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಗಮನಿಸ್ತಾ ಇರ್ತವೆ. ಆದ್ರೆ ಇಲ್ಲಿ ಬಂದಾಗ ಬಹಳ ಆಶ್ಚರ್ಯ ಕಾದಿತ್ತು ನನಗೆ. ಕೇವಲ ಒಂದು ಸಮುದಾಯದ ಪ್ರತಿಭೆಗಳ ಮಾತ್ರ ಪ್ರತಿಭಾ ಪುರಸ್ಕಾರ ಇರಲಿಲ್ಲ, ಜೊತೆಯಾಗಿ ಸಮಾಜದ ಎಲ್ಲ ಸರ್ವ ಧರ್ಮಗಳನ್ನು ಕೂಡ ಅವರು ಒಟ್ಟುಗೂಡಿಸಿ ಸೇರಿಸಿದ್ರು. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಇಂಥ ವೇದಿಕೆಯಲ್ಲಿ ನಾನು ಇದ್ದೇನೆ ಅನ್ನೋದು, ನಾನು ಬಂದಿದ್ದೇನೆ ಅನ್ನೋದು ನನಗೆ ಹೆಮ್ಮೆ. ನಮ್ಮ ಬೈತುಲ್ ಮಾಲ್ ಕಮಿಟಿ ಮತ್ತು ಅಖಿಲ ಭಾರತ ಮೊಹಮ್ಮದಿಯರ ಕನ್ನಡ ಸಂಘಕ್ಕೂ ಮುಖ್ಯವಾಗಿ ನಮ್ಮ ಸಮೀಲ್ ಖಾನ್ ಸರ್ಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೃತಜ್ಞತೆ ಹೇಳ್ತೇನೆ. ಸಾವಿರದಳ ಕಮಲಿನಿಯೋ ಭಾರತಿ ತಾಯ ನಿನಗೈಗೋ ಜೀವದಾರತಿ. ಸಾವಿರದಳ ಕಮಲಿನಿಯೋ ಭಾರತಿ ಜೀವದಾರತಿ. ಲಲಾ 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 ಕಣ್ಣನೊರೆಸಿ ಮುದ್ದಿಸಿ ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ ಮತ್ತೆ ಕರೆದು ಕಣ್ಣನೊರೆಸಿ ಮುದ್ದಿಸಿ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ಮನವನಿಲ್ಲಿ ಸಮ್ಮತವಿರ ಮೊರೆಲವಲಿಸುತ್ತ. ಸಾವಿರದಳ ಕಮಲಿನಿಯೋ ಭಾರತಿ ತಾಯ ನಿನಗೈಗೋ ಜೀವದಾರತಿ.
ಸಾವಿರದಳ ಕಮಲಿನಿ ಓ ಭಾರತಿ ತಾಯ ನಿನಗೈಗೋ ಜೀವದಾರತಿ ಲಲಾ 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 तमाम ताहा मेन कमेटी के मेंबरान को मैं दरखास्त करता हूं कि दहस पर तशरीफ लाएं और जनाब डॉक्टर कासिम मलिक मरूर साहब की इज्जत अफजाई करता हूं। अपना बिजी शेड्यूल रहने के बावजूद डॉक्टर कासिम मलिक मरूर साहब आज हमारे दरमियान हमारे सदर मोहतरम जनाब कर्नल समीउल्लाह साहब की दरखास्त पर यहाँ पर तशरीफ लाए, अपना कीमती वक्त हमें दिया। मैं मस्जिद ताहा की तरफ से दरखास्त करता हूँ कि दहस पर तशरीफ लाएं और जनाब सोम शेखर साहब जिला अध्यक्ष लायंस क्लब ऑफ बेंगलोर की इज्जत अफजाई करें। तमाम ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರತಿ ವರ್ಷ ರಾಷ್ಟ್ರ ಧ್ವಜಾರೋಹಣವನ್ನು ಆಸ್ ಎ ಪ್ರೋಟೋಕಾಲ್ ಆಗಿ ಯುವಕರಿಗೆ ಪಾಠವನ್ನು ಹೇಳಿದಂತ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮಾನ್ಯ ಜೈನುಲಾಬ್ದೀನ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವರ ಸಹೋದರ ದಿವಂಗತ ಚೋಟುಬಾಯಿ ಅವರು ಕೂಡ ನೆನೆಸ್ಕೋಬೇಕು. ಖಾದಿ ಬಟ್ಟೆ ಹಾಕೊಂಡು ಬೆಳಗ್ಗೆ 6:30ಗೆ ಇರೋರು ಅವರ ಅದನ್ನೇ ಮುಂದುವರಿಸಿಕೊಂಡು ಮಾನ್ಯ ಜೈನುಲಾಬ್ದೀನ್ ಅವರು ನಮ್ಮ ಜೊತೆ ನಾವು ಒಳ್ಳೆ ಕ್ಷಣದಲ್ಲಿ ಹೇಳಿದ್ರು ಕೂಡ ತುಂಬಾ ಪ್ರೀತಿಯಿಂದ ಬದ್ಧತೆಯಿಂದ ಕೆಲಸ ಮಾಡುವಂತಹ ಮತ್ತು ನಮ್ಮ ಜೊತೆ ಎಲ್ಲ ಕೆಲಸ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸುವಂತಹ ಇಂತಹ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಮಾನ್ಯ ಜೈನುಲಾಬ್ದೀನ್ ಅವರಿಗೆ ಮಾನ್ಯ ನಮ್ಮ ಪದಾಧಿಕಾರಿಗಳು ನಮ್ಮ ಸ್ಪೆಷಲ್ ಇನ್ವಿಟೇಸ್ ಎಲ್ಲರೂ ಸೇರಿ ಗೌರವಿಸಬೇಕು. ಮೌಲಾನಾ ಸೈಯದ್ ಆಫ್ತಾಬ್ ಅವರು ದಯಮಾಡಿ ಮುಂದೆ ಬರಬೇಕು, ಅವರು ಸಹ ಗೌರವ ಮಲ್ಲಿಗೆ ಬರುವವರಿಂದ ಮೌಲಾನಾ ಅವರಿಗೆ ಕಳೆದ 25-30 ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದೆ. ತುಂಬಾ ಗೌರವಯುತವಾಗಿ ಅವರ ಕರ್ತವ್ಯವನ್ನ ಜವಾಬ್ದಾರಿಯಾಗಿ ನಿರ್ವಹಿಸಿಕೊಂಡು ಬಂದಿರುವಂತಹ ಯಾವುದೇ ಸುಮಾರು 340 ಬೇರೆ ಬೇರೆ ಬಿಸ್ನೆಸ್ ಇರುತ್ತೆ. ಇವರು ಕೇವಲ ಧಾರ್ಮಿಕ ಒಂದು ಬಿಟ್ಟು ಯಾವುದೇ ಇಲ್ಲದೆ 35 ವರ್ಷಗಳಿಂದ ಸೇವೆ ನಮ್ಮ ಹಿರಿಯರು ಕಳೆದ 35 ವರ್ಷಗಳಿಂದ ನಾವೇನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವತ್ತಿಂದ ಇಬ್ಬರಿದ್ರು ಸಹ ನನ್ನ ಜೊತೆ ಕೈ ಜೋಡಿಸುವಂತ ಹಿರಿಯರು ಕೂಡ ಬಂದಿದ್ದಾರೆ. ಅವ್ರಿಗೂ ಗೌರವ ದಯಮಾಡಿ ಬರಬೇಕು. ವೇದಿಕೆ ಮೇಲೆ ಬರ್ಬೇಕು. ರಾಜು ಅವರಿಗೆ ಲಯನ್ಸ್ ಆಗಿ ಸಾಕಷ್ಟು ಕೆಲಸ ಮಾಡ್ತಿರ್ತಕ್ಕಂತ ರಾಜು ಅವರಿಗೆ, ಭರತ್ ಅವರು ಕೂಡ ನಮ್ಮ ಭಾಜಪ ಮುಖಂಡರು ಮತ್ತೆ ವಿಶ್ವ ಜನಾಂಗದ ಶಾಂತಿಯ ತೋಟದ ಪ್ರತಿಪಾದಕರು ಕೂಡ ಆದ ಅವರು, ಅವ್ರಿಗೂ ಗೌರವರ್ಪಣೆ. ಮಾನ್ಯ ಅಣ್ಣ ಚಲಮವರಿಗೆ ಗೌರವರ್ಪಣೆ. ನಮ್ಮ ಅರುಣಾಚಲಂ ಅವರಿಗೆ ಧನ್ಯವಾದಗಳು. ರಾಜು ಅವರಿಗೆ ಮತ್ತು ಭರತ್ ಅವರಿಗೆ ಸರ್ಕಾರದ ಕಣ್ಕಂತಾಗಿ ಬಂತು ಅದನ್ನ ಓಡಿ ನಮಗೆ ಮಾಡಿಸಿದಂತಹ ಸರ್ದೆ ರೇಸುನಿ ಕುಮಾರ್ ಅವರಿಗೆ ಗೌರವಾರ್ಪಣೆ. ಮತ್ತೆ ಬಂದಿರುವಂತಹ ಮಂಡಳಿ ನಾವೊಬ್ಬರೇ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಒಕ್ಕೂಟ ವ್ಯವಸ್ಥೆ ಬೇಕು, ಒಂದು ಸಾಮೂಹಿಕ ನಾಯಕತ್ವ ಬೇಕು. ಇದು ಸರ್ವಾಧಿಕಾರವನ್ನು ಧಿಕ್ಕರಿಸಿ ವಕ್ಫ್ ಬೋರ್ಡ್ ಇಂದ ಕಮಿಟಿಯನ್ನು ಮಾಡಿ 1989ರಲ್ಲಿ ಬಂದಂತ ಕಮಿಟಿ ಸ್ಟೇ ತಂದ್ರು. ನಂತರ ನಾವು ಹೋರಾಟ ಮಾಡಿ ಮತ್ತೆ ಅದನ್ನ ಮಾಡಿ ಪ್ರಜಾಸತ್ತಾತ್ಮಕವಾಗಿ ಯಾರು ಏಕಾಂಗಿ ಮಾಲೀಕತ್ವ ಇಲ್ಲದ ನಮ್ಮ ಕುರಾನ್ ಇಸ್ಲಾಮಿನ ವಕ್ಫ್ ಆಗಿರ್ಬೇಕು. ಈ ಆಸ್ತಿ ಇಂಡಿವಿಜುವಲ್ ಅಂದ್ರೆ ನಮ್ಮ ಮಾತಾಗಲ್ಲ. ಆ ತರ ಎಲ್ಲ ಹೋರಾಟವನ್ನು ಮಾಡಿದಂತ ನಮ್ಮ ದಸ್ತುದ್ದೀನ್ ಮತ್ತೆ ನಮ್ಮ ಹುಮಾಯೂನ್ ಸಾಬ್, ಮೌಲಾನಾ ಫಜಲುಲ್ಲಾ ಅಫ್ಘಾನಿ, ದಿವಂಗತ ರಹೀಂ ಸಾಹೇಬ್ರು, ಇರುವಂತ ನಮ್ಮ ನವೀದ್ ಸಾಹೇಬ್ರು, ಅವ್ರು ಎಷ್ಟೋ ದಿನ ಇಲ್ಲಿ ನನ್ನ ಮಸೀದಿ ಅಂತ ಹೇಳಿದಾಗ ನಮ್ಮ ಮಸೀದಿ ನಮಾಜ ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತೆಲ್ಲ ಹಿರಿಯರು ಬಂದಿದ್ದೀರಿ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಕೆಲಸ ಮಾಡಿದ್ದೇವೆ. ಖಬರಸ್ತಾನ್ ಕೆಲಸ ಮಾಡಿದ್ದೇವೆ.
ಇದಕ್ಕೆಲ್ಲವೂ ಕೈ ಜೋಡಿಸುವಂತಹ ಸಂಘಟನೆಗಾಗಿ ಕೈ ಜೋಡಿಸುವಂತಹ ನಮ್ಮ ಬೈತುಲ್ ಮಾಲ್ನ ಕಾರ್ಯದರ್ಶಿಗಳು ಚಾಂದ್ ಅವರಿಗೆ ನನ್ನಿಂದ ಗೌರವ. ಯಾವುದೇ ಕೆಲಸವನ್ನು ಮಾಡಿದ್ರೆ ನಾವಿದ್ದೇವೆ ಅಂತ ಹೇಳುವಂತಹ ಮಾನ್ಯ ಅವರಿಗೆ, ಮಾನ್ಯ ನಮ್ಮ ಹಿರಿಯರ ತಂಡ ನವೀದ್ ಸಾಹೇಬ್ರು, ಅನ್ವರ್ ಸಾಹೇಬ್ರು, ನಮ್ಮ ಮುಬಾರಕ್ ಮತ್ತು ನಮ್ಮೆಲ್ಲ ಹಿರಿಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಜೊತೆ ಒಂದು ಭಾವಚಿತ್ರ. ಮಾಜಿ ಸೈನಿಕರು, ಮುಸ್ತಫಾ ಮತ್ತು ಸಹೋದರ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೀಗೆ ಕಾರ್ಯಕ್ರಮವನ್ನ ಉರ್ದುವಿನಲ್ಲಿ ನಿರ್ವಹಣೆ ಮಾಡಿದಂತ ಮೊಹಮ್ಮದ್ ಫಖರುದ್ದೀನ್ ಅವರಿಗೂ ಮತ್ತು ವಿಶೇಷವಾಗಿ ನಾವು ಮಾಡುವಂತಹ ಈ ಸಮಾಜ ಕಟ್ಟುವಂತಹ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದ ಜನತೆಗೆ ತಿಳಿಸುವಂತಹ ಮಾಧ್ಯಮದ ಮಿತ್ರರಾದ ರಫೀಕ್ ಜಬ್ಬಾರ್ ಮತ್ತು ಹಾರೂನ್ ಅವರು ಕೂಡ ನಾನು ಸ್ವಾಗತ ವಂದನೆ ಎರಡು ಮಾಡ್ತಿದ್ದೀವಿ. ದೇಶಾದ್ಯಂತ ಬಹಳ ತೊಂದರೆಗಳಲ್ಲಿ ನಮ್ಮ ಭಾರತ ಇದೆ. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇದೆ, ಸಂವಿಧಾನದ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಈ ಸಂಬಂಧದಲ್ಲಿ ತಾವು ಏನ್ ಹೇಳಬಯಸುತ್ತೀರಾ ಸರ್? ಸಹಜವಾಗಿ ನಮ್ಮ ಭಾರತವೇ ಒಂದು ಸೌಹಾರ್ದಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ದೇಶ ಇದು. ಈಗಲೂ ಹಾಗೆ ಇದೆ. ಆದ್ರೆ ಕೆಲವು ರಾಜಕೀಯ ಕಾರಣಕ್ಕಾಗಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ರೀತಿಯಾದಂತಹ ಹಿಂದೂ ಮುಸ್ಲಿಂ ಮಧ್ಯ ದ್ವೇಷ ಬಿತ್ತುವಂತಹ ಕೆಲಸಗಳು ನಡೀತಿದೆ. ಆದ್ರೆ ಇದನ್ನ ನಾವುಗಳು, ಸಜ್ಜನರಾದ ನಾವುಗಳು ಅರ್ಥಕೊಂಡು ಯಾವುದು ಸತ್ಯನೋ ಯಾವುದು ಅಸತ್ಯನೋ ಅನ್ನೋದನ್ನ ಕೂಲಂಕಷವಾಗಿ ನಾವು ನೋಡಿದಾಗೆ ಸತ್ಯ ಏನನ್ನೋದು ಅರಿವಾಗುತ್ತೆ ಸಮಾಜಕ್ಕೆ. ಏನಾಗಿದೆ, ಕೇವಲ ಊಹಾಪೋಹ. ಇವತ್ತು ವಾಟ್ಸಪ್ ಯೂನಿವರ್ಸಿಟಿಗಳು ಏನಾಗುತ್ತೆ, ಯಾರೋ ಒಬ್ಬ ಕಿಡಿಗೇಡಿ ಯಾವ್ದೋ ಒಂದು ಧರ್ಮದ ಬಗ್ಗೆ ಹಾಕ್ತಾನೆ. ಇವ್ರು ಅದೇ ಸತ್ಯ ಅನ್ಕೊಂಡು ಏನಾಗುತ್ತೆ, ಅವ್ನಿಗೆ ಇವನ್ ಹೊಡಿ ಈ ತರ ಆಗ್ಬಿಟ್ಟು ಬಹಳ ಇದಾಗ್ತದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಉತ್ತಮ ಸಮಾಜ, ಉತ್ತಮ ದೇಶ ನಿರ್ಮಾಣವಾಗಬೇಕು ಅಂತಂತಂದ್ರೆ ನಮ್ಮ ವಿದ್ಯಾವಂತರು ಕೇವಲ ವಿದ್ಯಾವಂತರು ಆಗಿದ್ರೆ ಮಾತ್ರ ಸಾಲಲ್ಲ. ನಾವು ಮನುಷ್ಯರಾಗಿ ನಾವೆಲ್ಲ ಬಂಧು ಅನ್ನುವಂತಹ ಆ ಒಂದು ನೀತಿ ನಿರೂಪಣೆಯನ್ನು ಇಟ್ಕೊಂಡು ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ನಮ್ಮ ದೇಶ ಹಿಂದೆ ಹೇಗಿತ್ತೋ ಅದು ಮುಂದರ್ಕೊಂಡು ಹೋಗುತ್ತೆ. ಇನ್ನು 100 ವರ್ಷ ಬಂದರೂ ಕೂಡ ನಮ್ಮನ್ನ ಯಾರು ಕೂಡ ಹಿಂದೂ ಮುಸ್ಲಿಂ ಅಂತೇಳಿ ಬೇರೆ ಮಾಡಕ್ ಸಾಧ್ಯವಿಲ್ಲ. ಅದು ನನ್ನ ಅನಿಸಿಕೆ. ಸ್ವಾತಂತ್ರ್ಯ ದಿವಸ ಹೌದು ಹೇಗೆ ನೋಡ್ತಿದ್ದೀರಾ? ಒಂದು ವಿಶೇಷವಾದ ರೀತಿಯಲ್ಲಿ 79 ವರ್ಷ ಬಹಳ ಅದ್ಭುತವಾಗಿ ಮುಂದೆ ಬಂದಿದೆ. ನಮ್ಮ ದೇಶನೂ ಪ್ರಗತಿಯತ್ತ ಸಾಗ್ತಾ ಇದೆ. ಎಲ್ಲ ಜನಗಳ ಸಹಕಾರದೊಂದಿಗೆ ನಮ್ಮ ದೇಶ ಮುಂದುವರಿಯುತ್ತೆ. ಸರ್, ದೇಶಾದ್ಯಂತ ಕೆಲವು ದುಷ್ಟ ಶಕ್ತಿಗಳು ಹಿಂದೂ ಮುಸ್ಲಿಂ ಮಾಡಿ ದ್ವೇಷ ಹರಡುತ್ತಿದ್ದಾರೆ. ಈ ಸಂಬಂಧದಲ್ಲಿ ದೇಶದಲ್ಲಿ ಬಹಳ ಜನ ಸಂತುಷ್ಟವಾಗಿಲ್ಲ. ಎಲ್ಲೋ ಸಂವಿಧಾನ ನಾವು ಚೇಂಜ್ ಮಾಡ್ತೀವಿ, ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಇದರಿಂದ ಬಹಳ ಇದು ಎನ್ವೈರನ್ಮೆಂಟ್ ಎಲ್ಲ ಅಟ್ಮಾಸ್ಫಿಯರ್ ಎಲ್ಲ ಕೆಟ್ಟ. ಸಂವಿಧಾನ ಬದಲಾವಣೆ ಮಾಡೋದು ಸುಲಭ ಸಲ. ಸಂವಿಧಾನ ಬರ್ದಿದ್ದಾರಲ್ಲ, ಬಹಳ ಅದ್ಭುತವಾಗಿದೆ ನಮ್ಮ ಸಂವಿಧಾನ. ಸಣ್ಣ ಬದಲಾವಣೆ ಮಾಡ್ಕೋಬಹುದು ಅಷ್ಟೇ. ಬದಲಾವಣೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹಲವಾರು ಜಾತಿ ಧರ್ಮ ಸಮುದಾಯಗಳನ್ನ ಒಳಗೊಂಡಂತೆ ನಮ್ಮ ಭಾರತದ ಭೂಮಿ ಆಗಿರೋದು. ಇದೊಂದು ಧರ್ಮಭೂಮಿ. ಎಲ್ಲ ಧರ್ಮಗಳಿಗೂ ಒಂದು ನೆಲೆ ಕೊಟ್ಟಿರುವಂಥದ್ದು ದೇಶ ನಮ್ಮದು. ಆಮೇಲೆ ಇದರಲ್ಲಿ ಒಂದೇ ಧರ್ಮ ಮಾಡಿಕೊಂಡು ನಮ್ಮ ದೇಶ ಮುಂದುವರಿಯುತ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಒಗ್ಗೂಡ್ಕೊಂಡು ಹೋದಾಗೇನೆ ನಮ್ಗೆ ಬಲಿಷ್ಠವಾಗಿ ಬೆಳೆಯುತ್ತೆ. ಖಂಡಿತವಾಗೂ ಇವತ್ತು ನಿಮ್ಮ ಮುಸ್ಲಿಂ ನಿಮ್ಮ ಒಂದು ಹಿರಿಯ ಗುರುಗಳು ಹೇಳಿದ್ರು ಅನ್ಸುತ್ತೆ, ಎಲ್ಲರ ಮಸೀದಿಗಳ ಮೇಲೂ ಬಾವುಟ ಹಾರಾಟ ಮಾಡಿ ಅಂತ ಹೇಳಿದ್ದಾರೆ. ಅವೇರ್ನೆಸ್ಸು ಎಲ್ಲರಿಗೂ ಬರ್ತಾ ಇದೆ. ಅವರು ಪಾಪ ಒಂದು ವಿದ್ಯಾಭ್ಯಾಸ ಕಮ್ಮಿ ಇದ್ದು ಸ್ವಲ್ಪ ನಿಮ್ಮ ಅಲ್ಪಸಂಖ್ಯಾತಗಳಲ್ಲಿ ಸ್ವಲ್ಪ ಇದಿರುತ್ತೆ. ಈಗೆಲ್ಲ ವಿದ್ಯಾವಂತರಾಗಿದ್ದಾರೆ. ಹಾಗಾಗಿ ಖಂಡಿತವಾಗೂ ನಮ್ಮ ದೇಶ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಎಲ್ಲರ ಸಹಕಾರ ಬೇಕೇ ಬೇಕು ಸರ್. ಸಂವಿಧಾನ ಬದಲಾವಣೆ ಮಾಡಿ ಮಾತ್ರ ದೇಶ ಉದ್ಧಾರ ಅನ್ನೋದು ಸುಳ್ಳು. ಸರ್ ರಾಜಾ ನಂಜುಂಡಿ ಅಂತ, ರಾಜಾ ನಂಜುಂಡಿ ಅಂತ ಲಯನ್ಸ್ ಕ್ಲಬ್ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಸಾಮಾಜಿಕ ಹಲವಾರು ಸಂಸ್ಥೆಗಳಲ್ಲಿ ಸಹ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾಡಿನ ಜನತೆಗೆ ಸ್ವಾತಂತ್ರ್ಯ ಉತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾವೆಲ್ಲರೂ ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಾವು ಮುಸ್ಲಿಂ ಬಾಂಧವರಾಗಿ ನಮ್ಮ ಮಸ್ಜಿದ್ ಪ್ರತಿ ವರ್ಷವೂ ತಪ್ಪದೆ ನಾವು
ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ. ಅದರಿಂದ ಆನಂದವನ್ನು ಅನುಭವಿಸುತ್ತಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವೆಲ್ಲರೂ ಭಾರತೀಯರು. ಭಾರತಕ್ಕೆ ನಾವು ಮನ್ನಣೆ ನೀಡಬೇಕು. ಭಾರತೀಯರಾಗಿ ನಾವು ಭಾರತದ ಋಣವನ್ನು ತೀರಿಸಬೇಕು. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವ ಆಚರಿಸುತ್ತಾ ಇದ್ದೀರಾ. ಮಸೀದಿಯಲ್ಲಿ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ದೇಶಾದ್ಯಂತ ದುಷ್ಟಶಕ್ತಿಗಳು ಸಂವಿಧಾನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಹಿಂದೂ ಮುಸ್ಲಿಂ ಮಾಡಿ ದ್ವೇಷವನ್ನು ಹೆಚ್ಚಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರು ಮತ್ತೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕಮ್ಯುನಿಟೀಸ್ಗಳು, ಟ್ರೈಬ್ ಕಮ್ಯುನಿಟೀಸ್ ಹೇಗೆ ಅವರ ನಡವಳಿಕೆ ಹೇಗಿರಬೇಕು, ಹೇಗೆ ಅವರು ಫೈಟ್ ಮಾಡಬೇಕು. ಬಹಳ ಜನರು ಇಂಟೆಲೆಕ್ಚುಯಲ್ಸ್ ಹೇಳ್ತಿದ್ದಾರೆ ನಾವು ಮತ್ತೊಮ್ಮೆ ಆಂದೋಲನ ಮಾಡಬೇಕು ಅಂತ ಹೇಳ್ತಾರೆ. ತಾವು ಏನು ಹೇಳಬಯಸ್ತೀರಾ ಈ ಸಂದರ್ಭದಲ್ಲಿ? ಇದು ಭಾರತ, ಈ ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಕಾಸಿಂ ಮಲ್ಲಿಗೆ ಮಡುವರು ಮುಖ್ಯ ಅತಿಥಿಗಳಾಗಿ ಮಾತಾಡ್ತಾ ಇದ್ರು. ವಿವಿಧತೆಯಲ್ಲಿ ಏಕತೆ. ಈ ರಾಷ್ಟ್ರಕ್ಕೆ ಸ್ವತಂತ್ರ ಆಗ್ಬೇಕಾದ್ರೆ ಯಾವುದೇ ಒಂದು ಧರ್ಮ, ಒಂದು ಪರ್ಟಿಕ್ಯುಲರ್ ಅಲ್ಲ, ವಿವಿಧತೆಯಲ್ಲಿ ಏಕತೆ. ಮದ್ರಸಾಗಳು, UPಯಲ್ಲಿ ಮದ್ರಸಾಗಳು ಮೌಲಾನಾಗಳಿಗೆ ತೆಗೆದುಕೊಂಡು ಬೆಂಕಿ ಇಟ್ಟಿದ್ದಾರೆ, ಕಷ್ಟ ಕೊಟ್ಟಿದ್ದಾರೆ, ಬಿಸಿನೀರಲ್ಲಿ ನಿಲ್ಲಿಸಿದ್ದಾರೆ. ಅಂತ ಸ್ವಾತಂತ್ರ್ಯೋತ್ಸವದಲ್ಲಿ ನಮ್ಮ ಎಲ್ಲರೂ ಭಾಗವಹಿಸಿದ್ದಾರೆ. ಸ್ವತಂತ್ರ ವಿಭಜನೆ ಆದಂತಹ ಸಂದರ್ಭದಲ್ಲಿ ಮೌಲಾನಾ ಕಲಾಂ ಆಜಾದ್ ಅವರು ನಾನು ಈ ಭಾರತದಲ್ಲೇ ಇರ್ತೇವೆ ಅಂತೇಳಿ ಮುಸ್ಲಿಂ ಕರೆ ಕೊಟ್ಟು ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಯಾರ ಅದು ಈ ದೇಶದಲ್ಲಿ ಈ ಪೀಸ್ ಕಮಿಟಿ ಒಂದು ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಒಬ್ರು ACP ಹೇಳ್ತಾ ಇದ್ರು, ಈ ದೇಶದಲ್ಲಿ 0.005% ಕೋಮುವಾದ ಆ ಕಡೆನೂ ಇರುತ್ತೆ, ಈ ಕಡೆನೂ ಇರುತ್ತೆ ಅಂತೇಳಿ. ಅಂತ ದುಷ್ಟಶಕ್ತಿಗಳ ನಡುವೆ ಕೂಡ ಭಾರತನೇ. ಈ ಭಾರತಕ್ಕೆ ಎಲ್ಲರ ಕೊಡುಗೆ ಇದೆ. ಇವತ್ತು ಈ ದೇಶದ ರಾಷ್ಟ್ರಪತಿಗಳು ನಮ್ಮ ಆಜಾದ್ ಅವರು ಮತ್ತೆ ಮೌಲಾನಾ ಕಲಾಂ ಆಜಾದ್ ಅವರಿಂದ ಹಿಡಿದು ನಮ್ಮ ಸಂದರ್ಭಗಳಿಗೆ ಎಕ್ಸಾಂಪಲ್ ನಮ್ಮ ಮಲ್ಲಿಗೆ ಮಡು ನಾವೇ ಆಗಿರ್ಬೋದು. ಈ ವ್ಯವಸ್ಥೆಯಲ್ಲಿ ನಾವು ಇದೀವಿ ಅಂದ್ರೆ ಎಲ್ಲರ ಜೊತೆ ಚೆನ್ನಾಗಿದ್ದೀವಿ. ಅದನ್ನ ಮೀರ್ಕೊಂಡು ಇದೆಯಲ್ಲ ಭಾರತ ಯಾರಪ್ಪಂದಲ್ಲ. ನಮ್ಮ ಶ್ರಮ, ನಮ್ಮ ಬೆವರು, ನಮ್ಮ ಇದು ಪ್ರತಿಯೊಂದು ಈ ದೇಶಕ್ಕಿದೆ. ಅದಕ್ಕೆ ಇದನ್ನ ನಾವ್ಯಾಕೆ ಗಿಲ್ಟಿ ಮಾಡ್ಕೋಬೇಕು, ನಾವ್ಯಾಕೆ ಅವ್ರಿಗೆ ಎದಿರ್ಬೇಕು? ಅವ್ರನ್ನ ಕನ್ವಿನ್ಸ್ ಮಾಡೋಣ. ಇಲ್ಲ, ನಿಮ್ಮ ದಾರಿ ನಮಗೆ, ನಮ್ಮ ದಾರಿ ನಮಗೆ. ಯಾವ ಈ ದೇಶದ ನಾವು ನಮ್ಮ ಸಾವು ಇಲ್ಲೇ, ನಮ್ಮ ಮಣ್ಣು ಇಲ್ಲೇ, ನಮ್ಮ ಗೋರಿಗಳು ಇಲ್ಲೇ. ಯಾರು ನಮ್ಗೆ ಅಲ್ಲಾಡ್ಸಕ್ಕಾಗಲ್ಲ. ಅದು ಇದ್ರೆ ಅವರ ಭ್ರಮೆಗಳು. ಅದ್ರ ನಡುವೆ ನಾವು ಈ ಇಡೀ ಜಗತ್ತಿನಲ್ಲಿ ಈ ಭಾರತದ ಮುಸ್ಲಿಮರು ತುಂಬಾ ಶಾಂತಿಯುತವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿ ಸಹೃದಯಿ, ಈಗ ನೋಡಿ ನಾವು ಸ್ವತಂತ್ರ ದಿನಾಚರಣೆ ಮಾಡಿದ್ವಿ, ಬಹುತೇಕ 20-30% ನಾನ್ ಮುಸ್ಲಿಮ್ಸ್ ಬಂದ್ರು, ಅವ್ರು ಗೌರವ ಕೊಟ್ವಿ. ಕಾಸಿಂ ಮಲ್ಲಿಗೆ ಮಾಡುವರು ಹೇಳ್ತಾ ಇದ್ರು, ನಾವು ಪ್ರತಿಭಾ ಪುರಸ್ಕಾರ ಬೈತುಲ್ ಮಾಲ್ ಅವ್ರು ಕೊಟ್ಟಾಗ ನಾವು ಅನ್ಯ ಧರ್ಮದವ್ರಿಗೂ ಕರೆದು ಕೊಟ್ವಿ. ಆ ಮಸೀದಿಯ ಪರಂಪರೆ ಇದೆ. ಈ ಸ್ವತಂತ್ರ ದಿನಾಚರಣೆಗೆ ಒಬ್ಬ ಐತಿಹಾಸಿಕ ಸ್ವತಂತ್ರ ಹೋರಾಟಗಾರರು HS ದೊರೆಸ್ವಾಮಿ ಅವರು ಬಂದಿದ್ದಾರೆ ಅಂತ ಇತಿಹಾಸ ಇದೆ. ಬರಗೂರು ರಾಮಚಂದ್ರಪ್ಪ ಅವರು ಬಂದಿದ್ದಾರೆ. ನಾನು HS ದೊರೆಸ್ವಾಮಿ ಅವರಿಗೆ ಆ ಸಂದರ್ಭದಲ್ಲಿ ಹೇಳಿದೆ, ಎಲ್ಲಾ ಕಡೆ ಆಗ್ಬೇಕು ಅಂತ. ಸರ್ ನಾನು ಹೇಳಿದೆ, ಸರ್ ತಾವು ಕುಷ್ಕಾ ತಿನ್ನಲ್ಲ ಅಂತ ತಮಾಷೆ ಮಾಡಿ ರಾತ್ರಿ 12 ಗಂಟೆಗೆ ಬ್ರಾಡ್ವೇ ರೋಡ್ಗೆ ಬನ್ನಿ ಶಿವಾಜಿನಗರಕ್ಕೆ. ಒಳ್ಳೆ ಮೊಹಮ್ಮದ್ ರಫಿ ದೇಶಭಕ್ತಿ ಹಾಡುಗಳು, ಸ್ವತಂತ್ರ ದಿನಾಚರಣೆ ಪಟಾಕಿಗಳು, ಪ್ರಚಾರ ಇಲ್ಲ. ಇನ್ಯಾರೋ XYZ ಛಾಯಾಚಿತ್ರಣ ಮಾಡೋದು ರಾತ್ರಿ 12 ಗಂಟೆಗೆ ಕವರ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಸಂಘಟನಾತ್ಮಕ ಇಲ್ಲ. ಈಗ ಅಲ್ಲಾಗ ಬಡ ದಯೆ ಇದೆ, ಎಲ್ಲ ಮದ್ರಸಾ ಮಸೀದಿಗಳಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ನಾನು ಮದ್ರಸಾಗಳಲ್ಲಿ ಮೌಲಾನಾಗಳಲ್ಲಿ ನಮ್ಮ ಮೌಲಾನ ಒಳಗೊಂಡಂತೆ ಕೋರ್ಕೊಳ್ತಾ ಇರೋದು, ಅವರಿಗೆ ಸಾರೇ ಜಹಾನ್ ಸೆ ಹಿಂದೂ ಸತ್ತಾ ಹಮಾರ ಧಾರ್ಮಿಕ ಜೊತೆ ಅದನ್ನು ಒಂಚೂರು ಹೇಳ್ಕೊಡಿ ಅನ್ನುವಂತ ಮನವಿ ಅನ್ನೋದು ನಾನು ನನ್ನಿಂದ ಗಮನಿಸ್ತಾ ಇದ್ದೀನಿ. ನಾನು ಸೆಕ್ರೆಟರಿ ಒದ್ದಾಡ್ತಾ ಇದ್ದೀವಿ. ಅದು ನಮ್ಮ ಮೌಲಾನಾಗಳಿಗೂ ಅದನ್ನ ಮನವರಿಕೆ ಮಾಡಿಕೊಟ್ಟು ನಮ್ಮ ಚಾಂದವರು ಒಂದು ಮದ್ರಸ ನಡೆಸ್ತಾರೆ ಒಂದು ಸ್ಲಂಬಲ್ಲಿ, ಅವ್ರಿಗೂ ಹೇಳಿದೆ. ನೆಕ್ಸ್ಟ್ ಅದನ್ನ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಕನ್ನಡದಲ್ಲಿ ಅನುವಾದ ಆಗ್ತಾ ಇದೆ, ಕನ್ನಡದಲ್ಲಿ ಆಡ್ತಾ ಇದ್ದಾರೆ ಅಂತ. ಇದು ಇಕ್ಬಾಲ್ ಅಂತ ದೊಡ್ಡ ಕವಿಯ ಇದು ಕನ್ನಡದಲ್ಲೂ ಅನುವಾದ ಆಗ್ತಾ ಇದೆ. ಅದರ ಎಲ್ಲ ಮದ್ರಸಾಗಳಲ್ಲಿ ಅದನ್ನು ಒಂಚೂರು ಚಾಲನೆ ಕೊಡಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇಶ ಪ್ರೇಮ ಏನು ನೋಡಿಸ್ಬೇಕು ಅಂತೇಳಿ ನಮ್ಗೆ ಯಾವ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಕಳೆದ 30 ವರ್ಷಗಳಿಂದ ನಾವಿಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ನನಗೆ ಕೈ ಜೋಡಿಸುವಂತ ಎಲ್ಲ ಪದಾಧಿಕಾರಿಗಳು, ನಮ್ಮ ಕಾರ್ಯದರ್ಶಿಗಳು ಶಹಜಾನ್ ಅವರು, ಕೋಶಾಧ್ಯಕ್ಷ ಸಾಗರ್ ಸಮಿಲ್ ಅವರು, ಇಡೀ ನಮ್ಮ ಕಾರ್ಯಕಾರಿ ಮತ್ತೆ ಬೈತುಲ್ ಮಾಲ್ ಕಮಿಟಿ, ನೌಜವಾನ್ ಕಮಿಟಿ ಎಲ್ಲರೂ ಕೈ ಜೋಡಿಸ್ತಾರೆ. ಇಂಥ ಒಂದು ಕಾರ್ಯಕ್ರಮ ಕಳೆದ 30 ವರ್ಷಗಳಿಂದ ನಮ್ಮ ದಿವಂಗತರು ಮಾಡ್ಕೊಂಡು ಬಂದರು. ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ.
2ನೇ ಸಾಲಿನ ಹುಡುಗರು ಕೂಡ ಬೆಳೆಸ್ತಾ ಇದ್ದೀವಿ. ಎಲ್ಲರನ್ನೂ ಒಳಗೊಂಡಂತೂ ಇದು ಭಾರತದ ಈ ಮಸೀದಿಯೇ ಭಾವೈಕ್ಯತೆ ಕೇಂದ್ರ ಅನ್ನುವಂತ ಒಂದು ಕಲ್ಪನೆ ಬಂದಿದೆ. ನಾವು ಕುರಾನ್ ಅನುವಾದ ಕನ್ನಡದಲ್ಲಿ ಹಾಕಿದ್ದೇವೆ. ಕುರಾನ್ನ ಆಶಯಗಳು ನಮ್ಮ ಆಶಯಗಳೇನಿದೆ, ಒಬ್ಬನಿನ್ನೊಬ್ಬರನ್ನು ರಕ್ಷಿಸಿದರೆ ಅವನು ಸಕಲ ಮಾನವ ಕೋಟಿಯನ್ನು ರಕ್ಷಿಸಿದಂತೆ ಅಮೂಲ್ಯವಾದ ಕುರಾನ್ನ ಇದನ್ನ ನಾವು ಧೋರಣೆಗಳನ್ನ ಜನರಿಗೆ ನಿಜವಾದ ತಬ್ಲೀಗ್ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇವೆ. आज कौन कौन मेहमान थे और क्या हुआ, क्या आपका क्या पैगाम है? आज हिंदुस्तान आज़ादी होके 70वां साल मना रहे हैं, हम खुशी मना रहे हैं। अब ये 70वां साल में हम ये लादे के लिए जो हमारे बुज़ुर्गों ने अपना खून पसीना करके बहा के हमारे को आज़ादी लेके देके हैं, इस आज़ादी में हम इतना खुशी से हैं, इतना सुकून से हैं। किधर भी भारत देश में किधर भी जाके हम बस सकते हैं, किधर भी रह सकते हैं। इतना अच्छा ये मज़हब, इतना अच्छा देश किधर किसी किधर भी नहीं मिलेगा। अब वो तो हर बात है, कोई ऐसा बोलते हैं मुसलमान नहीं, मुसलमान इधर चले जाओ, उनका ये जहन है, वो उनका सोच है। ऐसा नहीं कि सभी ऐसा करके नहीं। अब देखो इधर आए थे हमारे मुरलीधर साहब, उन्होंने आए थे, और तुम्हारे हमारे कासिम मल्लिक मडू आए थे, इसमें हमारे सदर साहब कड़ा समील्ला खान साहब और हमारे बहुत सारे लोग नॉन मुस्लिम यानी कि लायंस क्लब के प्रेसिडेंट राजा साहब, इन्होंने सब आए थे। उन्होंने भी गैर मुसलमान, ऐसा नहीं कि सभी ऐसा करके नहीं, थोड़े ऐसा भी रहते हैं, थोड़े वैसा भी रहते हैं, ऐसा नहीं। हम टोटली बहुत खुश हैं इधर, ऐसा नहीं हमारे को ये नहीं करके, अल्हम्दुलिल्लाह बहुत अच्छा है।